ಬೆಳಗ್ಗೆನೇ ಉಪ್ಪಿಟ್ಟು ಚಿತ್ರಾನ್ನ ಪಲಾವು ತಿಂದು ಬೋರ್ ಆಗಿದ್ರೆ ಈ ಥರ ಮಸಾಲೆ ರೊಟ್ಟಿ ಅಥವಾ ಪ್ಲೈನ್ ರೊಟ್ಟಿ ಮಾಡ್ಕೊಂಡು ತಿನ್ನಿ, ತುಂಬಾ ರುಚಿಯಾಗಿರುತ್ತೆ. ಒಂದು ಸಿಂಪಲ್ ಚಟ್ನಿ ಜೊತೆ ಈ ಥರದ ರೊಟ್ಟಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ತುಂಬ ಈಸಿ ಮೆಥಡಲ್ಲಿ ಕೂಡ ಇದೆ, ಎಲ್ಲರೂ ಕೂಡ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದೇ ಮೆಥಡಲ್ಲಿ ನಾವು ರಾಗಿ ರೊಟ್ಟಿ ಜೋಳದ ರೊಟ್ಟಿ ಕೂಡ ಮಾಡ್ಕೋಬೋದು, ತುಂಬಾ ರುಚಿಯಾಗಿರುತ್ತೆ. ಇವಾಗ ಈ ಮಸಾಲೆ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಸಾಲೆ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ, ನೀರು ಚೆನ್ನಾಗಿ ಕುದಿ ಬಂದ ನಂತರ 1 ಬಟ್ಲಷ್ಟು ಹಿಟ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ರಿಂದ 2 ನಿಮಿಷಗಳ ಕಾಲನ ಚೆನ್ನಾಗಿ ಬೇಯಿಸ್ಕೊಂಡು ನಂತರನ ಒಂದು ಸ್ಪೂನಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು. ಮುದ್ದೆಗಿಂತ ಸ್ವಲ್ಪ ಗಟ್ಟಿಯಾಗಿ ತಿರುಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ವೇಳೆ ಹಿಟ್ಟು ಕಡಿಮೆ ಆಯಿತು ಅಂದರೂ ಕೂಡ ಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ತಿರುಗಿಸ್ಕೊಂಡ್ರೆ ಈ ಹದಕ್ಕೆ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಹದಕ್ಕೆ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ವೇಳೆ ಗಂಟಾದರೂ ತೊಂದರೆ ಇಲ್ಲ. ನಂತರ ಈ ಹಿಟ್ಟನ್ನು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕಿ ಬಿಡಬೇಕು. ಇವಾಗ ಹಿಟ್ಟೆಲ್ಲ ತಣ್ಣಗಾಗಿದೆ. ನಂತರನ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಕೈಯನ್ನು ತಣ್ಣೀರಲ್ಲಿ ಹತ್ಕೊಳ್ತಾನ ಪುಡಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಂಗೆ ನಾದ್ಕೋಬೇಕು. ನಾವು ಚಪಾತಿ ಹಿಟ್ಟನ್ನು ನಾದ್ಕೊಳ್ತೀವಲ್ಲ ಆ ಹದಕ್ಕೆ ನಾದ್ಕೊಂಡ್ರೆ ಸಾಕಾಗುತ್ತೆ. ಅಂದರೆ ಚಪಾತಿ ಹದಕ್ಕಿಂತನೂ ಸಾಫ್ಟಾಗಿ ನಾದ್ಕೊಂಡ್ರೆ ರೊಟ್ಟಿನ ಈಸಿಯಾಗಿ ಮಾಡ್ಬೋದು. ಸ್ವಲ್ಪ ನೀರನ್ನು ಕೈಯಲ್ಲಿ ಡಿಪ್ ಮಾಡ್ತಾನ ನಾವು ನಾದ್ಕೊಂಡ್ರೆ ಸಾಫ್ಟಾಗುತ್ತೆ. ಇವಾಗ ಈ ಥರ ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕಾಗುತ್ತೆ. ಇದೇ ಹಿಟ್ಟಲ್ಲೇ ನಾವು ಪ್ಲೈನ್ ರೊಟ್ಟಿ ಬೇಕು ಅಂತಂದ್ರೂ ಕೂಡ ಪ್ಲೈನ್ ರೊಟ್ಟಿ ಮಾಡ್ಕೋಬೋದು. ತರಕಾರಿ ರೊಟ್ಟಿ ಬೇಕು ಅಂತಂದರೆ ತರಕಾರಿ ಹಾಕಿ ಮಾಡ್ಕೋಬಹುದು. ಇವಾಗ ನಾನು ತರಕಾರಿ ರೊಟ್ಟಿ ಮಾಡ್ತಾ ಇರೋದ್ರಿಂದ ಸಣ್ಣಗೆ ಹೆಚ್ಚಿದಂತಹ ಈರುಳ್ಳಿ, ಕ್ಯಾರೆಟು, ಮೆಂತ್ಯ ಸೊಪ್ಪು, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಇದ್ರ ಜೊತೆಯಲ್ಲಿ ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಒಂದ್ಸಲ ನಾದ್ಕೋಬೇಕು. ಹಿಟ್ಟನ್ನು ನಾದ್ಕೋಬೇಕಾದ್ರೆ ಸ್ವಲ್ಪನೇ ನೀರನ್ನು ಹಾಕಿ ನಾದ್ಕೊಳ್ಳೋದ್ರಿಂದ ಹಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ. ನಾವು ರೊಟ್ಟಿ ತಟ್ಟಬೇಕಾದ್ರೆ ಎಡ್ಜೆಲ್ಲ ಹೊಡೆಯಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ನಮಗೆ ರೊಟ್ಟಿ ಯಾವ ಸೈಜಿಗೆ ಬೇಕೋ ಅಷ್ಟು ಉಂಡೆ ಮಾಡಿಕೊಂಡು ತಳಕ್ಕೆ ಸ್ವಲ್ಪನೇ ಎಣ್ಣೆ ಹಚ್ಕೊಂಡು ಈ ಥರ ನೀರಲ್ಲಿ ಕೈಯನ್ನು ಹತ್ಕೊಳ್ತಾನ ರೊಟ್ಟಿನ ತಟ್ತಾ ಹೋಗಬೇಕು. ಹಿಟ್ಟನ್ನು ನಾವು ಬೇಯಿಸ್ಕೊಂಡಿರೋದ್ರಿಂದ ಕಟ್ಟಾಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇದೇ ಮೆಥಡಲ್ಲೇ ರಾಗಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ರೊಟ್ಟಿ ಎಲ್ಲ ತಟ್ಟಾಗಿದೆ. ನಂತರನ ಹಂಚಿಗೆ ಸ್ವಲ್ಪನೇ ಎಣ್ಣೆ ಹಾಕಿ ನಿಧಾನಕ್ಕೆ ರೊಟ್ಟಿ ತೆಗೆದು ಹಂಚಿಗೆ ಹಾಕಿ ಮೇಲೆ ಸ್ವಲ್ಪನೇ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸ್ಕೋಬೇಕು. ಮುಚ್ಚಿ ಬೇಯಿಸೋದ್ರಿಂದ ಬೇಗ ಕೂಡ ಬೇಯುತ್ತೆ, ಚೆನ್ನಾಗಿ ಕೂಡ ಬೇಯುತ್ತೆ. ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂತ ಅನ್ನೋರು, ಹೊಸದಾಗಿ ಮಾಡೋರು ಈ ಥರ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ನಮಗೆ ದೊಡ್ಡದಾಗಿ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂದರೆ ಪುಟ್ಟ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಬೇಯಿಸ್ಕೋಬೇಕಾದ್ರೆ ಮಾತ್ರ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಬೇಯುತ್ತೆ. ಈ ಥರದ ತರಕಾರಿ ರೊಟ್ಟಿಗಳಿಗೆ ನಮಗೆ ಪಲ್ಯನೇ ಬೇಕು ಅಂತ ಇಲ್ಲ. ಸಿಂಪಲಾಗಿ ಒಂದು ಕಾಯಿ ಚಟ್ನಿ, ಈರುಳ್ಳಿ ಚಟ್ನಿ, ಇಲ್ಲ ಮೊಸರು, ಬೆಣ್ಣೆ, ತುಪ್ಪ ಏನು ಹಾಕ್ಕೊಂಡು ತಿಂದ್ರೂ ತುಂಬಾ ಚೆನ್ನಾಗಿರುತ್ತೆ. ಸಬ್ಸಿಗೆ ಸೊಪ್ಪು ಒಂಥರ ಟೇಸ್ಟ್ ಕೊಟ್ಟರೆ ಈ ಥರ ಮೆಂತ್ಯ ಸೊಪ್ಪು ಹಾಕಿ ಮಾಡೋ ರೊಟ್ಟಿ ಇನ್ನೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿ ಅಂತೂ ಇನ್ನೂ ತುಂಬಾ ರುಚಿಯಾಗಿರುತ್ತೆ. ಒಂದ್ಸಲನಾರು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಊರ ಕಡೆಗೆಲ್ಲ ಹೋದರೆ ಈ ಥರ ತರಕಾರಿ ರೊಟ್ಟಿ ತುಂಬಾ ಕಡಿಮೆ. ಪ್ಲೇನ್ ರೊಟ್ಟಿ ಅವರು ಹೆಚ್ಚಾಗಿ ಮಾಡೋದ್ರಿಂದ ಈ ಥರ ತರಕಾರಿ ರೊಟ್ಟಿ ತುಂಬಾ ಕಡಿಮೆ ಮಾಡ್ತಾರೆ. ಆ ಪ್ಲೇನ್ ರೊಟ್ಟಿ ಜೊತೆಗೆ ವೆರೈಟೀಸ್ ಪಲ್ಯ ಚಟ್ನಿಗಳನ್ನು ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಆ ರೊಟ್ಟಿ ಕೂಡ. ಸಾಮಾನ್ಯವಾಗಿ ರೊಟ್ಟಿ ಅಂತಂದರೆ ಎಲ್ರಿಗೂ ತುಂಬಾ ಇಷ್ಟ. ರೊಟ್ಟಿಲೇ ಎಷ್ಟು ಥರದ ವೆರೈಟೀಸ್ ಇದೆ. ಬಳಿಯೋ ರೊಟ್ಟಿ, ತಟ್ಟ ರೊಟ್ಟಿ, ಪುಡಿ ಹಿಟ್ಟು ಹಾಕೊಂಡು ಉದ್ದ ರೊಟ್ಟಿ, ಪುಡಿ ಹಿಟ್ಟು ಹಾಕೊಂಡು ಬಡಿಯೋ ರೊಟ್ಟಿ, ಎಷ್ಟು ಥರದ ವೆರೈಟೀಸ್ ಇದೆ. ಅದರಲ್ಲೇ ನಾವು ಯಾವುದಾದ್ರೂ 1-2 ಥರದ ರೊಟ್ಟಿ ಮಾಡೋದನ್ನು ಕಲಿತಾಗ ಈಸಿಯಾಗಿ ರೊಟ್ಟಿ ಚಟ್ನಿ ಪಲ್ಯ ಮಾಡಿಕೊಂಡು ತಿನ್ಬೋದು. ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರುತ್ತೆ ಆ ಥರ ರೊಟ್ಟಿ ಮಾಡ್ಕೊಂಡು ತಿಂದಾಗ. ಇವತ್ತು ನಾನು ಸಿಂಪಲ್ ಆಗಿರುವಂತಹ ಈರುಳ್ಳಿ ಚಟ್ನಿ ಜೊತೆಗೆ ಈ ರೊಟ್ಟಿ ಮಾಡಿದ್ದೆ. ಬೇಕು ಅಂತ ಅನಿಸಿದರೆ ಕಾಯಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ
ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್.